ನಮ್ಮ ಈ ನಾಟಿ ವೈದ್ಯರು ರಾಜ್ಯದ ಅನೇಕ ಕಡೆಗಳಲ್ಲಿ ಇದ್ದಾರೆ. ಒಂದೊಂದು ಕಾಯಿಲೆಗೆ ಒಂದೊಂದು ಸ್ಥಳದಲ್ಲಿ ವಿಶೇಷ ನಾಟಿ ಔಷಧಗಳನ್ನು ನೀಡುತ್ತಾ ಸೇವೆ ಸಲ್ಲಿಸುತ್ತಿದ್ದಾರೆ. ಹಳ್ಳಿಗಳಲ್ಲಿ ಕೆಲವೊಮ್ಮೆ ಸರಿಯಾದ ಆಸ್ಪತ್ರೆಗಳು ಮತ್ತು ಚಿಕಿತ್ಸೆಗಳು ಸಿಗದೇ ಇದ್ದಾಗ ಇಲ್ಲಿನ ಹಳ್ಳಿ ಜನ ನಾಟಿ ವೈದ್ಯರನ್ನೇ ಸಂಪರ್ಕಿಸುತ್ತಾರೆ. ಕೆಲವೊಮ್ಮೆ ಆಸ್ಪತ್ರೆಗಳನ್ನೆಲ್ಲ ಅಲೆದಾಡಿ ಕೊನೆಗೆ ಇಲ್ಲಿ ನಾಟಿ ವೈದ್ಯರ ಬಳಿಗೆ ಬರುತ್ತಾರೆ. ಕೊನೆಯ ಹಂತದಲ್ಲಿ ಬಂದಂತಹ ರೋಗಿಗಳನ್ನು ಈ ನಾಟಿ ವೈದ್ಯರು ರಕ್ಷಿಸಿರುವಂತಹ ಅನೇಕರನ್ನು ಇಂದಿಗೂ ಸಹ ನಾವು ನೋಡಬಹುದು. ಹೀಗೆಯೇ ಚಿತ್ರದುರ್ಗದಲ್ಲಿ ಒಬ್ಬರು ಖ್ಯಾತ ನಾಟಿ ವೈದ್ಯರಿದ್ದಾರೆ. ಇವರು ಗ್ಯಾಂಗ್ರೀನ್ ನಾಟಿ ವೈದ್ಯರಿಂದೇ ಖ್ಯಾತಿ ಪಡೆದಿದ್ದಾರೆ. ಶುಗರ್ ಗ್ಯಾಂಗ್ರೀನ್ಗೆ ಇವರು ನೀಡುವ ದಿವ್ಯ ನಾಟಿ ಔಷಧ ರಾಮಬಾಣವಂತೆ. ಹೀಗೆಯೇ ಇಲ್ಲಿ ನೂರಾರು ಮಂದಿ ಗ್ಯಾಂಗ್ರೀನ್ ರೋಗಿಗಳನ್ನು ಆಪರೇಷನ್ ಮತ್ತು ಕೈಕಾಲುಗಳನ್ನು ಕಳೆದುಕೊಳ್ಳುವುದನ್ನು ತಪ್ಪಿಸಿದ್ದಾರಂತೆ ಈ ನಾಟಿ ವೈದ್ಯರು. ಕೆಲ ರೋಗಿಗಳಂತೂ ಇವರನ್ನು ಚಿತ್ರದುರ್ಗದಲ್ಲಿ ಇರುವುದೇ ನಮ್ಮ ಪುಣ್ಯ, ಇವರು ದೈವದಂತೆ ಎಂತೆಲ್ಲ ಹೇಳುತ್ತಾರೆ. ಈ ನಾಟಿ ವೈದ್ಯರ ಬಳಿಗೆ ನೂರಾರು ಜನರು ಬರುತ್ತಾರೆ. ಇವರೆಲ್ಲ ಹೇಳುವುದು ಒಂದೇ, ಈ ಖ್ಯಾತ ನಾಟಿ ವೈದ್ಯರ ದಿವ್ಯ ಔಷಧ ಗ್ಯಾಂಗ್ರೀನ್ ಅನ್ನು ವಾಸಿ ಮಾಡುತ್ತೆ. ಈ ಬಗ್ಗೆ ಅನೇಕರು ಹೇಳಿಕೆಗಳನ್ನು ಕೂಡ ನೀಡಿದ್ದಾರಂತೆ. ಇವರ ಬಳಿಗೆ ಬರುವ 100ಕ್ಕೆ 90ರಷ್ಟು ರೋಗಿಗಳು ವಿವಿಧ ಆಸ್ಪತ್ರೆಗಳಲ್ಲಿ ಚಿಕಿತ್ಸೆ ಪಡೆದು ಅಲ್ಲಿ ಯಾವುದೇ ಪರಿಣಾಮಕಾರಿ ಚಿಕಿತ್ಸೆ ಇಲ್ಲವೆಂದು ಆಸ್ಪತ್ರೆಗಳಿಗೆ ಹೋದರೆ ಅಲ್ಲಿ ಹೇಳುವ ಮಾತು ಒಂದೇ, ಅದು ಕೈಕಾಲನ್ನು ಕತ್ತರಿಸಬೇಕು ಎಂದು. ಆದರೆ ಈ ನಾಟಿ ವೈದ್ಯರು ಮಾತ್ರ ಗಿಡಮೂಲಿಕೆಯ ಚಿಕಿತ್ಸೆಗಳಿಂದಲೇ ನಮ್ಮನ್ನು ಗುಣಪಡಿಸುತ್ತಿದ್ದಾರೆ ಎಂದು ಖುಷಿಯಿಂದ ಹೇಳುತ್ತಾರೆ. ಇಂತಹ ಇಷ್ಟು ಖ್ಯಾತಿ ಹೊಂದಿರುವ ಮತ್ತು ಉತ್ತಮ ಕೈಗುಣ ಹೊಂದಿರುವ ಈ ನಾಟಿ ವೈದ್ಯರನ್ನು ನಮ್ಮ ಆಯುಷ್ ಟಿವಿಯ ತಂಡ ಹುಡುಕಿಕೊಂಡು ಹೊರಟಿತು. ಚಿತ್ರದುರ್ಗದಲ್ಲಿ ಇವರು ಚಿಕಿತ್ಸೆ ನೀಡುತ್ತಿದ್ದ ಸ್ಥಳಕ್ಕೆ ನಮ್ಮ ಆಯುಷ್ ಟಿವಿಯ ತಂಡ ತಲುಪಿತು. ಅದಾಗಲೇ ಆ ನಾಟಿ ವೈದ್ಯರು ಅಲ್ಲಿ ಅನೇಕ ರೋಗಿಗಳಿಗೆ ಚಿಕಿತ್ಸೆಯನ್ನು ಆರಂಭಿಸಿದ್ದರು. ಗ್ಯಾಂಗ್ರೀನ್ ಗಾಯಗಳನ್ನು ಅಸಹ್ಯ ಪಡದೆ ರೋಗಿಗಳಿಗೆ ಮನೋಸ್ಥೈರ್ಯ ತುಂಬುತ್ತಾ ಆರೋಗ್ಯದಿಂದ ಇರಲು ಸಹಾಯ ಮಾಡುತ್ತಿದ್ದರು. ಇವರ ಬಗ್ಗೆ ಇಲ್ಲಿಯ ಚಿಕಿತ್ಸೆಗೆಂದು ಬಂದಿರುವ ಅನೇಕರು ಮಾತನಾಡಿದ್ದಾರೆ. ಇಲ್ಲಿಗೆ ಬಂದಿದ್ದ ಅನೇಕರಲ್ಲಿ ಈ ಶಿವಮೂರ್ತಿ ಅಜ್ಜ ಕೂಡ ಒಬ್ಬರು. ಇವರ ಮಾತುಗಳನ್ನು ಕೇಳುತ್ತಿದ್ದರೆ ನಮಗೂ ಬಹಳ ದುಃಖ ಎನಿಸಿತು. ಆದರೆ ಇದೇ ಸಮಯದಲ್ಲಿ ಈ ಅಜ್ಜ ಅವರನ್ನು ರಕ್ಷಿಸಿದ ಈ ನಾಟಿ ವೈದ್ಯರ ಬಗ್ಗೆ ಹೇಳುತ್ತಿದ್ದರೆ ಅಚ್ಚರಿ ಎನಿಸಿತು. ಯಾಕೆಂದರೆ ಗ್ಯಾಂಗ್ರೀನ್ನಿಂದ ಈ ಅಜ್ಜ ಬದುಕಿರುವುದೇ ಹೆಚ್ಚಂತೆ. ನನ್ನ ಹೆಸರು ಶಿವಮೂರ್ತಿ ಅಂತೇಳಿ, ನಮ್ಮದು ಹೊಳಲ್ಕೆರೆ. ಎಡಗಡೆ ಹೆಬ್ಬೆರಳಲ್ಲಿ ಸ್ವಲ್ಪ ಏನೋ ಒಂಥರ ಸೆಲ್ತಂಗಾಗಿತ್ತು ಸರ್. ಅದು ಏನು ಮಾಡುತ್ತೆ ಬಿಡು, ಮಾಮೂಲಿ ರೈಲ್ವೆ ಟ್ರ್ಯಾಕ್ ಮೇಲೆಲ್ಲ ಓಡಾಡ್ತಿರ್ತೀನಿ, ಕೆಲಸ ಮಾಡ್ತಿರ್ತೀನಿ ಅಂತೇಳಿ ನಾನು ಅದನ್ನು ಸ್ವಲ್ಪ ನೆಗ್ಲೆಕ್ಟ್ ಮಾಡಿದೆ. ಅದೇನಾಗ್ಬಿಡ್ತು, ಒಂದು 6-15 ದಿವಸ ಬಿಟ್ಟಾದ್ಮೇಲೆ ಜುಮ್ಮು ಅಂತ ಶುರುವಾಯಿತು. ಆಮೇಲೆ ಇಲ್ಲಿ ಯಾರೋ ನಿಮ್ಮಂಥವ್ರು ಹಾಗೆ ಆಸ್ಪತ್ರೆಗೆ ಹೋಗ್ಬಿಟ್ಟು ಶಿವಮೂರ್ತಿ, ಇಲ್ಲಾಂದರೆ ಸ್ವಲ್ಪ ಸಮಸ್ಯೆ ಆಗುತ್ತೆ ಅಂದರು. ಇಲ್ಲಿ ಕೃಷ್ಣ ನರ್ಸಿಂಗ್ ಹೋಮ್ ಅಂತೇಳ್ಬಿಟ್ಟು ಚಿತ್ರದುರ್ಗದಲ್ಲಿತ್ತು, ಅಲ್ಲೇ ಅಡ್ಮಿಟ್ ಮಾಡ್ಕೊಂಡ್ರು. ಒಂದು 9 ದಿವಸ ಟ್ರೀಟ್ಮೆಂಟ್ ಕೊಟ್ಟು ಅದು ಗಾಯ ಜಾಸ್ತಿ ಮಾಡಿಬಿಟ್ರು. ಇದು ಏನಪ್ಪ ಹಿಂಗಾಯಿತು ಅಂತಂದರೆ ಮತ್ತೆ ನಿಮ್ಮಂಥವ್ರು ಯಾರೋ ಪುಣ್ಯಾತ್ಮರು, ಬೇಡ ಶಿವಮೂರ್ತಿ ನೀನು ಮಣಿಪಾಲ್ಗೆ ಹೋಗ್ಬಿಡು, ಅಲ್ಲಿ ಮಣಿಪಾಲಲ್ಲಿ ಒಳ್ಳೆ ಟ್ರೀಟ್ಮೆಂಟ್ ಸಿಗುತ್ತೆ ಅಂದರು. ಅವ್ರ ಮಾತಿನ ಪ್ರಕಾರನೇ ಮಣಿಪಾಲ್ಗೆ ಹೋದೆ ಸರ್. ಮಣಿಪಾಲ್ಗೆ ಹೋದೆ, ಅಲ್ಲಿ ಅಡ್ಮಿಟ್ ಮಾಡ್ಕೊಂಡ್ರು. ಅದು ಬ್ಲಡ್ ಸರ್ಕ್ಯುಲೇಷನ್ ಇಲ್ಲ, 2 ಬೆರಳು ತೆಗಿಬೇಕು ಅಂತಂದರು. ಈಗ ಅಲ್ಲೋಗಿ ಸಿಗಾಕೊಂಬಿಟ್ಟಿನಿ, ಇನ್ನೇನು ಮಾಡೋಕ್ಕಾಗಲ್ಲ. ಆಯಿತು ಸರ್ ಅಂತಂತೇಳಿ 2 ಬೆರಳು ಮಾತ್ರ ಕಟ್ ಮಾಡಿದ್ರು. ಸುಮಾರು ಒಂದು 2-3 ಲಕ್ಷ ರೂಪಾಯಿ ದುಡ್ಡು ತಿಂದರು. ಏನು ಬಾಟ್ಲು ಮೇಲೆ ಬಾಟ್ಲು ಟ್ಯಾಬ್ಲೆಟ್ಟು ಏನು ಅದೇನು ಸಿಕ್ಕಾಬಟ್ಟೆ. ನಾನು ನೋಡಿದ್ರೆ ಈ ಒಳ್ಳೆ ಜಾನ್ಸೇನ ಇದ್ದಂಗಿದ್ದೀನಿ, ಈ ಶರೀರಕ್ಕೆ ಇರೋ ಬ್ಲಡ್ಡೆಲ್ಲ ತೆಗೆದುಬಿಟ್ರು. ಏನು ಅಮಾಯಕ ಗಾಯ ಮಾಡಿ ಕೈಬಿಟ್ರು. ನಾನೇ ಉದ್ದೇಶಬೇಕು ಮನೆ ಬಾಗ್ಲ ಸತ್ಬಿಡೋಣ, ಇಲ್ಲಿ ಯಾಕೆ ಮುನ್ಸಿಪಾಲ್ಟಿ ಹಣ ಆಗೋದು ಅಂತೇಳಿ ಕೊನೆಗೆ ಡಿಸ್ಚಾರ್ಜ್ ಮಾಡಿಸ್ಕೊಂಡು ಮನೆಗೆ ಬಂದೆ. ಮನೆಗೆ ಬಂದು ಹಂಗೆ ಹಿಂಗೆ ಕಾಲ ಮಾಡ್ತಿದ್ದೆ. ಯಾರೋ ನಿಮ್ಮಂಥ ಪುಣ್ಯಾತ್ಮರು ಹಿಂಗೆ ಮಂಜಣ್ಣ ಅಂತಿದ್ದಾರೆ, ಶಿವಮೂರ್ತಿ ಇದೊಂದು ಲಾಸ್ಟ್ ಟೈಮ್ ತೋರಿಸ್ಬಿಡು ಅಂತಂದರು. ಪುಣ್ಯಾತ್ಮ ಫೋನ್ ನಂಬರ್ ಕೊಟ್ಟರು, ಫೋನ್ ಮಾಡಿದೆ. ಆಯಪ್ಪ ಟೈಮ್ ಸರ್, ನನಗೆ ದೇವ್ರು ಬಂದಂಗೆ ಬಂದು ನನಗೆ ನೋಡಿದ್ರು. ಗಾಯ ನೋಡಿಬಿಟ್ಟು ಖಂಡಿತವಾಗ್ಲೂ ನನಗೆ ಅವಕಾಶ ಮಾಡಿಕೊಡ್ರಿ, ನಾನು ನಿಮ್ಮ ಗಾಯ ಗುಣ ಮಾಡ್ತೀನಿ ಅಂತಂತೇಳಿ ಹೇಳಿದ ಪ್ರಕಾರ ಬಂದು ನನಗೆ ನೋಡಿ ಗಾಯ ಮಾಯಿಸಿದ್ರು. ಈಗ 2-3 ತಿಂಗಳಾಯಿತು ಸ್ವಾಮಿ, ಸುಳ್ಳಲ್ಲ. ಫಸ್ಟು ನನ್ನ ಗಾಯ ನೋಡಿದಾಗ ಅವ್ರ ಮೊಬೈಲಲ್ಲೂ ಇದೆ, ನನ್ನ ಮೊಬೈಲಲ್ಲೂ ಇದೆ. ಅದು ತದನಂತರ ಗುಣಮುಖ ಆದಮೇಲೂ ಮತ್ತು ಈಗಲೂ ಕೂಡ ನಿಮ್ಮ ಕಣ್ಣೆದುರಿಗೆ ಇದ್ದೀನಿ. ಅವ್ರಿಗೆ ಎಷ್ಟು ಕೊಟ್ಟರು ತೀರಿದು ಅಂತ ನನ್ನ ಮನಸ್ಸಿನ ಅನಿಸಿಕೆ.
ಇವತ್ತು ನಾನು ಬದುಕಿನ ಮಿದುಗೆ 2 ಮಾತು ಆಡ್ತಾಯಿದ್ದೀನಿ ಅಂದರೆ ಆ ಪುಣ್ಯಾತ್ಮ ಮಂಜಣ್ಣ ಕಾರಣ ಅಂಥೇಳಿ ನಾನು ಇಷ್ಟನ್ನು ಹೇಳೋಕ್ಕೆ ಇಷ್ಟಪಡ್ತೀನಿ. ಈ ಶಿವಮೂರ್ತಿ ಅವರ ಮಾತುಗಳನ್ನು ಕೇಳಿದ ನಂತರ ಕಣ್ಣಲ್ಲಿ ನೀರು ಬರುವಂತೆ ಮಾಡಿತ್ತು. ತುಂಬ ಭಾವುಕರಾದ ಇವರು ಈ ನಾಟಿ ವೈದ್ಯರು ಗ್ಯಾಂಗ್ರೀನ್ ರೋಗಿಗಳ ಪಾಲಿನ ದೇವರು ಎಂದೇ ಹೇಳಿದರು. ಹಾಗೆಯೇ ಆಯುಷ್ ಟಿವಿಯ ಈ ನಾಟಿ ವೈದ್ಯ ಕಾರ್ಯಕ್ರಮವನ್ನು ಕೂಡ ಇವರು ಶ್ಲಾಘಿಸಿದರು. ನನ್ನಂಥ ನೋವ್ನವ್ರು ಯಾರಾದರೂ ಇದ್ದರೆ ಪುಣ್ಯಾತ್ಮ 4 ಜನಕ್ಕೆ ಒಳ್ಳೇದಾಗಲಿ. ಮೇಲಾಗಿ ನಿಮ್ಮಂಥವ್ರಿಗೆ ಮೊದಲು ಧನ್ಯವಾದ ಹೇಳಬೇಕು. ನಾವೆಲ್ಲೋ ಮೂಲೆ ಗುಂಪಲ್ಲಿದ್ವಿ, ನೀವು ಅದನ್ನು ಪಬ್ಲಿಕ್ಕಿಗೆ ಇಡೀ ಕರ್ನಾಟಕಕ್ಕೆ ತೋರಿಸ್ತಿದ್ದೀರಲ್ಲ, ನಿಮಗೆ ಮೊದಲು ಧನ್ಯವಾದಗಳು. ಖಂಡಿತವಾಗ್ಲೂ ನನ್ನಂಥವ್ರು ಯಾರಾದರೂ ಇದ್ದರೆ ಖಂಡಿತವಾಗ್ಲೂ ಅವ್ರೇನು ಹಣಕ್ಕೆ ಡಿಮ್ಯಾಂಡ್ ಮಾಡಲ್ಲ. ನೀವು ಕೈಲಾದಷ್ಟು ಕೊಟ್ಟರು ಕೂಡ ಜನಸೇವೆ ಜನಾರ್ದನ ಸೇವೆ ಅಂತ ಪುಣ್ಯಾತ್ಮ ಚಿತ್ರದುರ್ಗದಲ್ಲಿ ಸಿಕ್ಕಿದ್ದಾರೆ, ಬಂದು ಸಹಾಯ ಪಡ್ಕೊಳ್ಳಿ ಅಂತ ಮಾತು ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಮಾತಾಡೋಕ್ಕೆ 3 ಹಗಲು 3 ರಾತ್ರಿ ತೀರಿದ್ರು ಸಾಲದು ಇವ್ರ ಬಗ್ಗೆ ಗುಣಗಾನ ಮಾಡೋಕ್ಕೆ. ಇಷ್ಟಂತೂ ಖಂಡಿತವಾಗ್ಲೂ ಸತ್ಯ. ಬಂದು ಸಹಾಯ ಪಡ್ಕೊಳ್ಳಿ, ಅನುಕೂಲ ಪಡ್ಕೊಳ್ಳಿ, ಗುಣಮುಖರಾಗ್ರಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ಸ್ವಾಮಿ. ಇನ್ನು ಅಪಘಾತಕ್ಕೆ ತುತ್ತಾದ ರೆಹಮತ್ ಖಾನ್ ಅವರ ಕಾಲು ಮೂಳೆ ಮುರಿದು ಶುಗರ್ನಿಂದ ಗಾಯ ಇನ್ನು ಹೆಚ್ಚಾಗಿ ಕೊಳೆಯುವ ಸ್ಥಿತಿಗೆ ಬಂದಿತ್ತಂತೆ. ಆದರೆ ಇಲ್ಲಿನ ಈ ನಾಟಿ ವೈದ್ಯರ ಬಳಿಗೆ ಬಂದು ಚಿಕಿತ್ಸೆ ಪಡೆದ ನಂತರ ಇವರು ಈಗ ಮೊದಲಿನಂತೆಯೇ ಆಗುತ್ತಿದ್ದಾರಂತೆ. ಇನ್ನೇನು ಗಾಯ ಸಂಪೂರ್ಣವಾಗಿ ವಾಸಿಯಾಗಲಿದೆ ಅಂತ ಹೇಳುತ್ತಿದ್ದಾರೆ. ರಾಮತ್ ಖಾನ್ ಅಂತ ನನ್ನ ಹೆಸರು, ಚಿತ್ರದುರ್ಗ ನಮ್ಮದು. 90 ಆಕ್ಸಿಡೆಂಟ್ ಆಗಿತ್ತು, ಕಾಲು ಫ್ರಾಕ್ಚರ್ ಆಗ್ತದ್ದು. ಹಾಸ್ಪಿಟಲ್ಗೆ ತೋರಿಸಿದ್ವಿ, ಶುಗರ್ ಆದ ತಕ್ಷಣ ಇದಾಗ್ಬಿಟ್ಟು ಇಲ್ಲಿ ತೋರಿಸಿ ಮೇಲಾಗ್ತೈತೆ ಗಾಯ. ಇದು ಪರವಾಗಿಲ್ಲ ಸರ್, ಇದು ಒಳ್ಳೇದು ಟ್ರೀಟ್ಮೆಂಟ್ ಕೊಡ್ತಿದ್ದಾರೆ. ಇದು ನಾವು ಸಾಯತಂಗ ಮರೆಯಲ್ಲ, ನಮ್ಮ ಜೀವ ಇರೋದಂಗೆ ಮರೆಯಲ್ಲ ನಾವು. ಇದು ಆಯ್ತಲ್ಲ, ನಾವು ಇನ್ನೂ ಬೇರೆಯವ್ರಿಗೆ ಹೇಳ್ತಿದ್ವಿ. ನಮ್ಮ ತಮ್ಮರು ಚೆನ್ನಾಗಿದ್ದು ಅವ್ರಿಗೆ ಕರ್ಕೊಂಡು ತೋರಿಸಿದ್ವಿ. ಪರವಾಗಿಲ್ಲ ಸರ್ ಇದು. ಇವರಷ್ಟೇ ಅಲ್ಲ, ಮಹದೇವಕಟ್ಟೆ ಎಂಬ ಗ್ರಾಮದ ಮಲ್ಲಿಕಾರ್ಜುನ ಅವರ ತಂದೆಗೆ ಶುಗರ್ನಿಂದ ಗ್ಯಾಂಗ್ರೀನ್ ಆಗಿತ್ತಂತೆ. ನಮ್ಮ ಹೆಸರು ಮಲ್ಲಿಕಾರ್ಜುನ್ ಅಂತ. ನಾವು ಮಾದೇವನಕಟ್ಟೆ ಅನ್ನೋ ಗ್ರಾಮದಿಂದ ಬಂದಿದ್ದೀವಿ. ನಮ್ಮ ಅಪ್ಪಾಜಿಯವರಿಗೆ ಹೆಬ್ಬೆಟ್ಟು ಗಾಯ ಆಗಿ ಗ್ಯಾಂಗ್ರೀನ್ ಆಗಿಬಿಟ್ಟಿತ್ತು. ಗ್ಯಾಂಗ್ರೀನ್ ಆದ ಸಮಯದಾಗೆ ಹಾಸ್ಪಿಟ್ಲ್ ಎಲ್ಲ ತೋರಿಸಿದಾಗ ಡಾಕ್ಟ್ರು ಕಾಲಲ್ಲಿರೋ ಹೆಬ್ಬೆಟ್ಟು ಕಟ್ ಮಾಡಾಕ್ಬೇಕು ಅಂತ ಹೇಳಿದ್ರು. ಆದ ಕಾರಣ ನಾವು ಕಟ್ ಮಾಡಿದ್ರೆ ಶುಗರ್ ಇರೋದ್ರಿಂದ ಬೆಟ್ಟು ಮಾಯಲ್ಲ ಅನ್ನೋ ಅನುಮಾನ ಹುಡ್ತು. ಆದರೆ ತಮ್ಮ ಹಳ್ಳಿಯಲ್ಲಿ ಇನ್ನೊಬ್ಬರಿಗೂ ಸಹ ಇದೇ ರೀತಿ ಗ್ಯಾಂಗ್ರೀನ್ ಆಗಿದ್ದು ಇದೇ ನಾಟಿ ವೈದ್ಯರ ಬಳಿಗೆ ಬಂದು ಚಿಕಿತ್ಸೆ ಪಡೆದು ಸಂಪೂರ್ಣ ಗುಣಮುಖ ಹೊಂದಿದ್ದಾರಂತೆ. ಹೀಗಾಗಿ ಇವರು ಕೂಡ ಯಾವುದೇ ಆಸ್ಪತ್ರೆಗೆ ಹೋಗದೆ ಈ ನಾಟಿ ವೈದ್ಯರ ಬಳಿಗೆ ಚಿಕಿತ್ಸೆಗೆಂದು ಬಂದಿದ್ದಾರಂತೆ. ಪಕ್ಕದಲ್ಲಿ ಹಳ್ಳಿಯಲ್ಲಿ ಒಬ್ಬರಿಗೆ ಕಾಲಲ್ಲೆಲ್ಲ ಹುಳ ಬಿದ್ದು ಹನುಮಂತಜ್ಜ ಅಂತ ಅವರೆಲ್ಲ ಕ್ಲಿಯರ್ ಆಗಿದ್ರು. ಅವರು ನಮ್ಗೆ ಇಲ್ಲಿ ಕರ್ಕೊಂಬಂದು ಪರಿಚಯ ಮಾಡಿಸಿದ್ರು. ಈಗ ನಾವು 5ನೇ ಸಾರಿ ಟ್ರೀಟ್ಮೆಂಟಿಗೆ ಬರ್ತಿದ್ದೀವಿ. ದಿನಕ್ಕೆ ಗಾಯ ಕ್ಲೀನಾಗಿ ಹಣ್ಣತ್ತಿ ಮಾಯ್ತಾ ಇದೆ. ಇವ್ರ ಹೆಸರು ಮಂಜುನಾಥ್ ಅಂತ, ಗ್ಯಾಂಗ್ರೀನ್ ಮಂಜಣ್ಣ ಅಂತಲೇ ಹೆಸರು ಇಟ್ಬಿಡ್ತಾರೆ. ಅವ್ರಿಗೆ ತುಂಬ ಚೆನ್ನಾಗಿ ಟ್ರೀಟ್ಮೆಂಟ್ ಮಾಡ್ತಾರೆ. ಎಂಥ ಕ್ರಿಟಿಕಲ್ ಪೇಷಂಟ್ ನಮ್ಮ ಕೈಲಿ ನೋಡೋಕ್ಕೂ ಆಗೋದಿಲ್ಲ. ಅಂಥ ಪೇಷಂಟ್ಗಳನ್ನೆಲ್ಲ ತುಂಬ ಚೆನ್ನಾಗಿ ಗಾಯ ಎಲ್ಲ ಕ್ಲೀನ್ ಮಾಡಿ ಒರೆಸಿಬಿಟ್ಟು ಕ್ಲೀನ್ ಮಾಡ್ತಿದ್ದಾರೆ. ಇನ್ನು ರಾಜ್ಯದ ಅನೇಕ ಕಡೆಗಳಿಂದ ಇಲ್ಲಿಗೆ ಜನರು ಬಂದು ಕಡಿಮೆ ಖರ್ಚಿನಲ್ಲಿಯೇ ಗ್ಯಾಂಗ್ರೀನ್ ಕಾಯಿಲೆಯಿಂದ ಗುಣಮುಖ ಹೊಂದುತ್ತಿದ್ದಾರಂತೆ. ಇನ್ನು ಇದೇ ಚಿತ್ರದುರ್ಗದ ನಿವಾಸಿಯಾದ ಅಜ್ಜಣ್ಣನವರು ಈ ಖ್ಯಾತ ನಾಟಿ ವೈದ್ಯರ ಬಗ್ಗೆ ಮಾತನಾಡಿದರು. ಇಲ್ಲಿ ಯಾವುದೇ ಹಳೆಯ ಗಾಯಗಳಿರಲಿ ಅಥವಾ ಎಂತಹದೇ ಶುಗರ್ನಿಂದ ಆದಂತಹ ಗಾಯ ಅಥವಾ ಹುಣ್ಣು ಇರಲಿ, ಇಲ್ಲಿ 100% ವಾಸಿ ಮಾಡುತ್ತಾರಂತೆ ಈ ನಾಟಿ ವೈದ್ಯರು. ನನ್ನ ಹೆಸರು ಅಜ್ಜಣ್ಣ ಅಂತ ಹೇಳ್ಬಿಟ್ಟು, ನಾವು ಚಿತ್ರದುರ್ಗ ವಾಸಿಗಳು. ಹಿಂಗೆ ಮಂಜಣ್ಣವರು ಗ್ಯಾಂಗ್ರೀನ್ಗೆ ಔಷಧಿ ಕೊಡ್ತಾರೆ ಅಂತ ನಮಗೆ ಗೊತ್ತು. ನಾವು ಕೆಲವರ ಪೇಷಂಟ್ಗಳೆಲ್ಲ ಕರ್ಕೊಂಬಂದಿದ್ದೀವಿ. ಕ್ಯೂರ್ ಆಗಿದೆ, 100% ಕ್ಯೂರ್ ಆಗಿದೆ. ಮತ್ತು ಶುಗರ್ ಇದ್ದವ್ರದ್ದು ಹಾಕಲಿ ಬರ್ಬೋದು. ಶುಗರ್ ಇದ್ದರೆ ಗ್ಯಾಂಗ್ರೀನ್ ವಾಸಿ ಆಗಲ್ಲ ಅಂತ ಹೇಳ್ತಾರೆ. ಇವರು ಶುಗರ್ ಇದ್ದವರಿಗೆ ಫಸ್ಟು ಪ್ರಿಫರೆನ್ಸು, ಚೆನ್ನಾಗೆ ಟ್ರೀಟ್ಮೆಂಟ್ ಕೊಡ್ತಿದ್ದಾರೆ. ಆಮೇಲೆ ಯಾವುದೇ ದುಷ್ಟಗಾಯ ಇದ್ರೂ 100% ಕ್ಯೂರ್ ಮಾಡ್ತಾರೆ. ನೀವು ಎಷ್ಟೇ ವರ್ಷದ ಹಳೆ ಗಾಯ ಇರಲಿ, ಗಾಯ ವಾಸಿ ಆಗದಿರೋ ಗಾಯಗಳು ಇದ್ರೂ ವಾಸಿ ಮಾಡ್ತಾರೆ. ಆಮೇಲೆ ಇವರು ಕೆಲವರು ಪೇಷಂಟ್ಗಳಿಗೆಲ್ಲ ಕೊಟ್ಟಿದ್ದಾರೆ, ಔಷಧಿ ಕೊಟ್ಟಿದ್ದಾರೆ. ಜೊತೆಗೆ ನಾವು ಹೋಗಿದ್ದೀವಿ, ನೋಡಿದ್ದೀವಿ. ನಾವು 4-5 ಜನಕ್ಕೆ ಹೇಳಿದ್ದೀವಿ. ಚೆನ್ನಾಗಿದೆ, ಪೇಷಂಟ್ ಪ್ರಿಪರೇಷನ್ ಎಲ್ಲ ಭಾಳ ಚೆನ್ನಾಗಿದೆ. ಮತ್ತು ಅವರೇನು ಔಷಧಿ ಹೊಟ್ಟೆಲಿ ಹಾಕೋದು ಕೊಡಲ್ಲ, ಇಂಜೆಕ್ಷನ್ ಕೊಡಲ್ಲ. ನಿಮಗೆ ಗಾಯ ಏನಪ್ಪ ಅಂದರೆ ಟ್ರೀಟ್ಮೆಂಟ್ ಅಷ್ಟೇ, ಮುಲಾಮ್ ಟೈಪ್ ಮಾಡಿಕೊಡ್ತಾರೆ. ಅವರು ಸಿದ್ಧೌಷಧಿ, ಅವರು ಪಾರಂಪರಿಕ ವೈದ್ಯ ಮುಖಾಂತರ ಮಾಡ್ಕೊತ ಬಂದಿದ್ದಾರೆ. ಚೆನ್ನಾಗಿದೆ, 100% ಕ್ಯೂರ್ ಆಗುತ್ತೆ. ಗ್ಯಾಂಗ್ರೀನ್ ಅನ್ನೋದು ಏನೇ ಇದ್ದರೂ ಕೆಲವರು ವಾಸಿ ಆಗಲ್ಲ ಅಂತಾರೆ. ಇವರು ಕಾಂಪಿಟೇಷನ್ ಮಾಡ್ತಾರೆ 100%
ಇವರೇ ನೋಡಿ ಚಿತ್ರದುರ್ಗದ ನೆಹರು ನಗರದ HKP ಕಾಲೋನಿಯಲ್ಲಿರುವ ಪಾರಂಪರಿಕ ನಾಟಿ ವೈದ್ಯರಾದ KR ಮಂಜುನಾಥ್ ಆರಾಧ್ಯ ಅವರು. ಇವರು ಗ್ಯಾಂಗ್ರೀನ್ ಮಂಜಣ್ಣ ಅಂತಲೇ ಫೇಮಸ್ ಆಗಿದ್ದಾರೆ. ಇದು ಕರಿಜಾಲಿ ಅಂಥೇಳಿ ಜನಗಳು ಇದ್ರ ಮುಳ್ಳು ಚುಚ್ಚಿದಾಗ ಭಾಳ ಬೈಕಂತಾರೆ ಈ ಗಿಡಕ್ಕೆ. ಆದರೆ ಈ ಗಿಡದ ಉಪಯೋಗ ಏನಂದರೆ ಈ ಗಿಡದ ಬೇರಿನ ಚೂರ್ಣ ಭಸ್ಮ ಮಾಡ್ಕೊಂಡು ನಾವು ಆಯಿಂಟ್ಮೆಂಟಿಗೆ ಉಪಯೋಗಿಸೋದ್ರಿಂದ ಎಂತೆಂಥ ಕೆಟ್ಟ ಗಾಯಗಳು ಕೂಡ ಈ ಗಿಡದ ಬೇರಿನಲ್ಲಿ ಶಕ್ತಿ ಇದೆ. ಈ ಗಿಡದ ಹೆಸರು ಅಂಕೋಲೆ ಗಿಡ ಅಂತ. ಈ ಗಿಡದಿಂದ ಎಣ್ಣೆನೂ ಮಾಡ್ತಾರೆ, ಆಮೇಲೆ ಹಿಟ್ಟು ಮದ್ದಿಗೆ ಔಷಧಿನೂ ಕೊಡ್ತಾರೆ. ನನಗೆ ತಿಳಿದಿರೋಂಥ ವಿಷಯ ಹೇಳಿದ್ದೀನಿ. ಇನ್ನು ಬೇರೆ ಬೇರೆ ಕಾಯಿಲೆಗಳಿಗೆ ಇದರಿಂದ ಒಳ್ಳೆ ಔಷಧಿ ಮಾಡಿ ವೈದ್ಯರೆಲ್ಲ ಕೊಡ್ತಾ ಇದ್ದಾರೆ. ಆದರೆ ನನಗೆ ಗೊತ್ತಿರೋಂಥ ವಿಷಯ ಮಾತ್ರ ಈ ಗಿಡದಲ್ಲಿ ಎಣ್ಣೆ ತೆಗೆದು ಎಣ್ಣೆನ ಉಪಯೋಗಿಸ್ತಾರೆ. ಆಮೇಲೆ ಹಿಟ್ಟು ಮದ್ದಿಗೆ ಹೊಟ್ಟೆಯಲ್ಲಿ ಏನಾದರೂ ಹಾಕಿದ್ದಾರೆ ಅಂತ ಹೇಳ್ತಾರೆ, ಹೊಟ್ಟೆಯಲ್ಲಿ ಹಾಕಿದ್ದಾರೆ ನನಗೆ ಅಂಥೇಳಿ ಎಲ್ಲ ಹೇಳಿ ಕಳಿಸ್ತಿರ್ತಾರೆ. ಅಂಥವ್ರಿಗೆಲ್ಲ ಕೊಡ್ತಾರೆ, ಆದರೆ ನಾನೇನು ಕೊಡ್ತಾ ಇಲ್ಲ. ಅಂಥ ಕಾಯಿಲೆಗೂ ಈ ಗಿಡ ತೊಗಟೆ ಕೆಲಸ ಮಾಡುತ್ತೆ. ಈ ತೊಗಟೆನ ಪ್ರಮಾಣದ ಲೆಕ್ಕದಲ್ಲಿ ತೊಗೊಂಡು ಗ್ರಾಮ್ ಲೆಕ್ಕದಲ್ಲಿ ತೊಗೊಂಡು ಮೇಕೆ ಹಾಲಿನಲ್ಲಿ ತಗೊಳ್ಳೋದ್ರಿಂದ ಹೊಟ್ಟೆಯೊಳಗೆ ಏನೇ ಗಲೀಜಿದ್ರೂ ಎಲ್ಲ ಬೇದಿ ಮುಖಾಂತರ ವಾಂತಿ ಮುಖಾಂತರ ಹೊರಗಡೆ ಹೋಗುತ್ತೆ. ಕರಿ ಹುಲಿ ಬೇರಿದು. ನಾವು ಇದನ್ನೇನು ಮಾಡ್ತೀವಿ ಅಂದರೆ ಇದನ್ನು ಬೇರನ್ನು ತೊಗೊಂಡು ಚೂರ್ಣ ಮಾಡ್ಕೊಂಡು ನಾವು ಆಯಿಂಟ್ಮೆಂಟಿಗೆ ಉಪಯೋಗಿಸ್ಕೊತೀವಿ. ಗ್ರಾಮ್ ಲೆಕ್ಕ ತೊಗೊತೀವಿ, ಗ್ರಾಮ್ ಲೆಕ್ಕ ಹಾಕ್ಕೊಂಡು ಉಪಯೋಗ ಮಾಡ್ತೀವಿ. ಇದು ಕರಿ ಹುಲಿ ಬೇರು. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು KR ಮಂಜುನಾಥ್ ಆರಾಧ್ಯ, ತಂದೆ KK ರಾಚಪ್ಪ ಶಾಸ್ತ್ರಿ, ಶಿಲ್ಪಾ ನಿಲಯ, KHP ಕಾಲೋನಿ, ನೆಹರು ನಗರ, ಚಿತ್ರದುರ್ಗ. ನಾವು ಪಾರಂಪರಿಕ ವೈದ್ಯ ಪದ್ಧತಿಯಲ್ಲಿ ನಮ್ಮ ತಾತ ಅಜ್ಜಿ ತಂದೆಯವರು ಮುಂದುವರ್ಸ್ಕೊಂಡು ಬರ್ತಿದ್ದಂತಹ ಪಾರಂಪರಿಕ ವೈದ್ಯ ಪದ್ಧತಿಯನ್ನು ನಾನು ಸಹ ಅದೇ ರೀತಿಯಾಗಿ ಪಾರಂಪರಿಕ ವೈದ್ಯ ಪದ್ಧತಿಯಲ್ಲಿ ನಾನು ಗ್ಯಾಂಗ್ರೀನ್, ಸರ್ಪುಣ್ಣು, ಉಗುರು ಸುತ್ತು, ಕುರ, ಗಾಯಗಳು ಈ ಎಲ್ಲ ಕಾಯಿಲೆಗಳಿಗೆ ನಾವು ಪಾರಂಪರಿಕ ವೈದ್ಯ ಪದ್ಧತಿಯಿಂದ ಗಿಡಮೂಲಿಕೆಗಳಿಂದ ಮಾಡಿರುವಂತಹ ಸಿದ್ಧ ಔಷಧಿಯನ್ನು ಕೊಡ್ತಿದ್ದೇವೆ. ಗ್ಯಾಂಗ್ರೀನ್ ಹೇಗೆ ಬರುತ್ತೆ ಎಂದು ಭಾಳಷ್ಟು ಜನ ನಮ್ಮ ಹತ್ರ ಫೋನ್ ಮಾಡಿ ಕೇಳ್ಕೊತಿದ್ದಾರೆ ಮತ್ತು ಇಲ್ಲಿ ಬಂದಾಗ ನಮ್ಮನ್ನು ವಿಚಾರಿಸ್ತಾ ಇದ್ದಾರೆ. ಆದರೆ ಗ್ಯಾಂಗ್ರೀನ್ ಹೇಗೆ ಬರುತ್ತೆ ಅಂದರೆ ಸಿಗರೇಟ್ ಸೇದೋದು, ಕುಡಿಯೋದು, ತಂಬಾಕು, ಜರ್ದ, ಎಲೆ ಅಡಿಕೆ, ಹೊಗೆ ಸೊಪ್ಪು, ಗುಟ್ಕ, ಬೀಡ ಇವನ್ನೆಲ್ಲ ಹೆಚ್ಚಾಗಿ ಸೇವನೆ ಮಾಡೋದ್ರಿಂದ 40-45 ವರ್ಷ ಆದಮೇಲೆ ಅವರಿಗೆ ಶರೀರದಲ್ಲಿ ರಕ್ತ ಕಡಿಮೆ ಆಗುತ್ತೆ. ಆಮೇಲೆ ನರ್ವ್ಸ್ ಎಲ್ಲ ಬ್ಲಾಕ್ ಆಗ್ತವೆ. ಚರ್ಮದ ನರಗಳು ಶಕ್ತಿ ಕಡಿಮೆ ಆಗುತ್ತೆ, ಚರ್ಮದ ಶಕ್ತಿ ಕಡಿಮೆ ಆಗುತ್ತೆ. ಆವಾಗ ಅವ್ರಿಗೆ ಒಂದು ಸ್ವಲ್ಪ ಸಣ್ಣದಾಗಿ ಗಾಯ ಆದರೂ ಕೂಡ ಬರ್ತಾ ಅವರಿಗೆ ಗಾಯ ವಾಸಿ ಆಗೋದಿಲ್ಲ. ಆ ಸಣ್ಣದಾಗಿ ಗಾಯ ಆದಾಗ ನೀಟಾಗಿ ವೈದ್ಯರ ಮುಖಾಂತರ ಹೋಗಿ ಅದನ್ನು ಪರೀಕ್ಷಿಸಿ ಚಿಕಿತ್ಸೆ ತೊಗೊಂಡ್ರೆ ಬೇಗ ವಾಸಿ ಆಗುತ್ತೆ. ಸ್ವಲ್ಪ ನಿರ್ಲಕ್ಷ್ಯ ಮಾಡಿದ್ರೆ ಅದೇ ಬರ್ತಾ ಗ್ಯಾಂಗ್ರೀನ್ಗೆ ತಿರ್ಕೊಳ್ಳುತ್ತೆ. ಆದಷ್ಟು ಈ ಬೀಡಿ ಸಿಗರೇಟ್ ಸೇದೋರು, ಕುಡಿತ, ತಂಬಾಕು ಸೇವನೆ ಇವನ್ನೆಲ್ಲ ಸೇವನೆ ಮಾಡುವವರು ಭಾಳ ಎಚ್ಚರಿಕೆಯಾಗಿ ಇರಬೇಕು. ಮುಂದೆ ವಯಸ್ಸಾಗ್ತಾ ಗ್ಯಾಂಗ್ರೀನು ಬೇರೆ ಬೇರೆ ಕಾಯಿಲೆಗಳು ಬೇಗ ಅವರಿಗೆ ಬರ್ತವೆ. ನಮ್ಮ ತಾತ ಮುತ್ತಾತರ ಕಾಲದಿಂದನೂ ಈ ಪಾರಂಪರಿಕ ವೈದ್ಯ ಪದ್ಧತಿಯನ್ನು ಮುಂದುವರ್ಸ್ಕೊಂಡು ಬರ್ತಾಯಿದ್ದೀವಿ. ನಮ್ಮ ತಂದೆಯವರು ಮಾಡ್ಕೊಂಡು ಬರ್ತಾಯಿದ್ರು. ಮೊದಲೆಲ್ಲ ಈ ಶುಗರ್ ಗ್ಯಾಂಗ್ರೀನು ಇವೆಲ್ಲ ಏನೂ ಇರಲಿಲ್ಲ, ಬರೀ ಗಾಯ ಅಂತೇಳಿ ಹೇಳ್ತಾಯಿದ್ರು ಅಷ್ಟೇ. ಈಗ ಬರ್ತಾ ಈ ಗ್ಯಾಂಗ್ರೀನ್ ಅನ್ನೋ ಸಮಸ್ಯೆನೇ ಜಾಸ್ತಿ ಆಗ್ತಿದೆ. ನಮ್ಮ ತಾತ ಮುತ್ತಾತರು, ನಮ್ಮ ತಂದೆಯವರೆಲ್ಲ ಬೇರೆ ಬೇರೆ ಕಾಯಿಲೆಗಳಿಗೆಲ್ಲ ಔಷಧಿ ಕೊಡ್ತಾಯಿದ್ರು. ಜೊತೆಲಿ ಜ್ಯೋತಿಷ್ಯನೂ ಹೇಳ್ಕೊಂಡು ಬರ್ತಾಯಿದ್ರು ನಮ್ಮ ತಂದೆಯವರು. ಆಮೇಲೆ ಆಯುರ್ವೇದಿಕ್ಕೂ ಮಾಡ್ತಾಯಿದ್ರು. ಆದರೆ ಗ್ಯಾಂಗ್ರೀನ್ಗೆ ಅಂತೇಳಿ ನಮಗೆ ಹೇಳ್ಕೊಟ್ಟಿದ್ರು, ಈ ಥರ ಮಾಡ್ಬೋದು ಗಾಯಗಳಿಗೆ ಅಂತೇಳಿ. ನಾವು ಸಣ್ಣ ಹುಡುಗರಿಂದ ಅವ್ರ ಜೊತೆ ಬೇರೆ ಬೇರೆ ಕಾಯಿಲೆಗಳಿಗೆಲ್ಲ ಔಷಧಿ ಮಾಡೋದನ್ನು ನಾವು ನೋಡಿಕೊಂಡು ಮಾಡ್ತಾಯಿದ್ವಿ. ಅದಾದಮೇಲೆ ನಮ್ಮ ತಂದೆಯವ್ರ ನಿಧನದ ನಂತರ
ನಾನು ಈ ಗ್ಯಾಂಗ್ರೀನ್ಗಂತಲೇ ಮಾಡಬೇಕು ಔಷಧಿ, ಎಲ್ಲ ಕಡೆ ನೋಡಿದೆ, ಈ ಗ್ಯಾಂಗ್ರೀನಿಗೆ ಔಷಧಿ ಸಿಗ್ತಾ ಇಲ್ಲ. ಭಾಳಷ್ಟು ಜನ ಕೇಳ್ತಾಯಿದ್ರು, ನಮ್ಮ ಕಣ್ಣು ಮುಂದೆನೇ ಭಾಳಷ್ಟು ಜನ ನೋವು ತಿಂತಾಯಿದ್ರು. ಅದರಿಂದ ಈ ಗ್ಯಾಂಗ್ರೀನ್ಗೆ ಔಷಧಿ ಮಾಡಬೇಕಂತೇಳಿ ನಮ್ಮ ತಾತ ಮುತ್ತಾತವರೆಲ್ಲ ಈ ತಾಳೆಗರಿಗಳಿಂದ ನೋಡ್ಕೊಂಡು ಔಷಧಿಗಳನ್ನೆಲ್ಲ ಮಾಡ್ಕೊಂಬರ್ತಾಯಿದ್ರು. ಅದಾದಮೇಲೆ ನಮ್ಮ ತಂದೆಯವರು ಕೂಡ ಈ ತಾಳೆಗರಿಗಳನ್ನೆಲ್ಲ ನೋಡಿ ಔಷಧಿ ಮಾಡ್ತಾಯಿದ್ರು ಅವಾಗೆಲ್ಲ. ಆಮೇಲೆ ನಮಗೂ ತೋರಿಸ್ಕೊಟ್ಟಿದ್ರು ಈ ಗಾಯಗಳು ಏನಾನ ಗಾಯಗಳಾದರೆ ಯಾವ ಥರ ಮಾಡಬೇಕು. ಅವಾಗೆಲ್ಲ ಶುಗರ್ ಗಾಯಗಳು ಅಂತ ಏನು ಅಂತ ಇರಲಿಲ್ಲ, ಒಟ್ಟು ಗಾಯ ಅಂತಿದ್ರು. ಗ್ಯಾಂಗ್ರೀನ್ ಅಂತ ಏನು ಕರಿತಾ ಇರಲಿಲ್ಲ ಅದನ್ನು. ಬರೀ ಈಗ ಒಂದು 10-15 ವರ್ಷ 20 ವರ್ಷದ ಕೆಳಗೆ ಈಗ ಗಾಯಗಳು ಗ್ಯಾಂಗ್ರೀನ್ ಸಮಸ್ಯೆನೇ ಭಾಳಷ್ಟು ಕಡಿಮೆ ಇತ್ತು. ಈ ಒಂದು 20 ವರ್ಷದಿಂದ ಈ ಕಡೆಗೆ ಗ್ಯಾಂಗ್ರೀನ್ ಸಮಸ್ಯೆ ಇರೋರೇ ಜಾಸ್ತಿ ಆಗಿದ್ದಾರೆ. ಅದರಿಂದ ಈ ನಮ್ಮ ಮುತ್ತಾತರು, ಅಜ್ಜಿ, ನಮ್ಮ ತಂದೆಯವರು ಎಲ್ಲ ಈ ತಾಳೆಗರಿಗಳಿಂದ ನೋಡಿಕೊಂಡು ಔಷಧಿಗಳನ್ನೆಲ್ಲ ಮಾಡ್ತಾಯಿದ್ರು. ನಮಗೂ ಈ ಗಾಯಗಳಿಗೆ ಯಾವ ಥರ ಔಷಧಿ ಮಾಡಬೇಕಂತಲೂ ಹೇಳ್ಕೊಟ್ಟಿದ್ರು. ಅದನ್ನೇ ನೋಡಿಕೊಂಡು ಈಗಿನ ಪರಿಸ್ಥಿತಿಗೆ ನೋಡಿದ್ರೆ ಗ್ಯಾಂಗ್ರೀನ್ ಸಮಸ್ಯೆ ಭಾಳ ಇದೆ ಜನಕ್ಕೆ. ಅದಕ್ಕೋಸ್ಕರ ನಾವು ಗ್ಯಾಂಗ್ರೀನ್ಗಂತಲೇ ಔಷಧಿ ಮಾಡಬೇಕಂತೇಳಿ ನಾವು ಮನೆಯಲ್ಲೇ ಸಿದ್ಧ ಮಾಡಿರೋ ಔಷಧಿಯನ್ನು ತಯಾರಿಸಿ ಬರೋಂಥ ರೋಗಿಗಳಿಗೆ ಚಿಕಿತ್ಸೆ ಮಾಡ್ತಾಯಿದ್ದೇನೆ ಸರ್. ಇದು ನಾವು ಮನೆಯಲ್ಲೇ ಮಾಡಿರೋಂಥ ಸಿದ್ಧ ಔಷಧಿ. ಗ್ಯಾಂಗ್ರೀನ್ಗಂತಲೇ ನಾವು ಮನೇಲಿ ಮಾಡ್ತೀವಿ ಔಷಧಿನ, ನಮ್ಮ ಕುಟುಂಬದಲ್ಲೇ ಮಾಡೋಂಥ ಔಷಧಿ ಇದು. ಇದನ್ನು ಯಾವ ಥರ ಗಾಯಕ್ಕೆ ಹಚ್ಚಬೇಕು ಅಂದರೆ, ಫಸ್ಟ್ ಮೊದಲನೇದಾಗಿ ಬ್ಯಾಂಡೇಜ್ನ ಕಟ್ ಮಾಡ್ಕೊಬೇಕು. ಗಾಯ ಎಷ್ಟಿದೆ ಅಷ್ಟು ಬ್ಯಾಂಡೇಜ್ ಕಟ್ ಮಾಡಿಕೊಂಡು 1 ಕೋಟ್ ಆಗೋಷ್ಟು ಸ್ಕೇಲಲ್ಲಿ ಇದನ್ನು ತಗೊಂಡು ಬ್ಯಾಂಡೇಜ್ ಮೇಲೆ ಬಳಿಬೇಕು ಸರ್. ಬಳಿದ್ಬಿಟ್ಟು ಅದಾದಮೇಲೆ ಗಾಯನ ನೀಟಾಗೆಲ್ಲ ತೊಳೆದುಬಿಟ್ಟು ಈ ಆಯಿಂಟ್ಮೆಂಟ್ ಬಳ್ದಿರೋಂಥ ಬ್ಯಾಂಡೇಜ್ನ ಗಾಯಕ್ಕೆ ಗ್ಯಾಂಗ್ರೀನ್ ಆಗಿರೋಂಥವ್ರಿಗೆ, ಗಾಯಗಳಾಗಿರೋಂಥವ್ರಿಗೆ, ಸರ್ಪುಣ್ಣ ಆಗಿರೋಂಥವ್ರಿಗೆ, ಉಗುರು ಸುತ್ತಾಗಿರೋಂಥವ್ರಿಗೆ ಇದನ್ನು ಗಾಯದ ಮೇಲೆ ಪ್ಯಾಚ್ ಹಾಕೋದ್ರಿಂದ ಗಾಯ ಬೇಗ ವಾಸಿ ಆಗುತ್ತೆ. ಒಳಗಡೆ ಇರೋ ಕೆಟ್ಟ ಅಂಶನೆಲ್ಲ ತೆಗೆಯುತ್ತೆ. ಕೀವು ಇಂಥದ್ದು ಏನೇ ಇದ್ರೂ ಹುಳ ಏನಾನ ಇದ್ದರೆ ಹುಳನೂ ಸಾಯ್ತವೆ. ಗ್ಯಾಂಗ್ರೀನ್ ಅಂದರೆ ಕೊಳಿತಾ ಇರೋದನ್ನು ನಿಲ್ಲಿಸುತ್ತೆ ಸರ್. ಫಸ್ಟು ಕೊಳಿತಾ ಇರೋದನ್ನು ನಿಲ್ಲಿಸುತ್ತೆ. ಅದಾದಮೇಲೆ ಒಳಗಡೆಯಿಂದ ಎಷ್ಟು ಒಳಗೆ ಕೊಳ್ತಿರುತ್ತೋ ಅದ್ರ ಒಳಗಡೆ ಇದರ ಅಂಶ ಎಲ್ಲ ಒಳಗಡೆಗೆ ಹೋಗಿ ಅಲ್ಲಿಂದ ಹೊಸ ಮಾಂಸ ಬೆಳವಣಿಗೆ ಬರುತ್ತೆ. ಗಲೀಜೇನಿದೆಯೋ ಗಲೀಜೆಲ್ಲ ಹೋಗುತ್ತೆ. ಒಂದು 15-20 ದಿವಸದಲ್ಲಿ ನೀಟಾಗಿ ಕ್ಲೀನ್ ಮಾಡಿಕೊಂಡು ಬ್ಯಾಂಡೇಜ್ ಮಾಡ್ತಾಯಿದ್ರೆ ಗಲೀಜೆಲ್ಲ ಹೋಗುತ್ತೆ. ಗಲೀಜು ಹೋದ್ಮೇಲೆ ಒಳಗಡೆ ಎಷ್ಟು ಮಾಂಸ ತಿಂದಿರುತ್ತೋ, ಎಷ್ಟು ಮೂಳೆಗಳು ಹೋಗಿದ್ರೆ ಮತ್ತೇನು ಬರೋದಿಲ್ಲ. ಮೂಳೆ ಅಲ್ಲಿಗೆ ಲಾಸ್ಟ್ ಅದು. ನರ್ವ್ಸ್ ಏನಾನ ಹೋಗಿದ್ರೆ, ಮಾಂಸಖಂಡಗಳು ಏನಾನ ಹೋಗಿದ್ರೆ ಮತ್ತೆ ಬೆಳವಣಿಗೆ ಆಗ್ತವೆ ಸರ್. ಮೂಳೆ ಏನಾನ ಫಾಲ್ಟ್ ಆಗಿದ್ದರೆ, ಅಲ್ಲಿ ಏನಾನ ಕೊಳ್ತೋಗಿದ್ರೆ ಮೂಳೆ ಬರೋದಿಲ್ಲ, ಅಲ್ಲಿಗೆ ಸರಿಯಾಗಿ ಬೆಳವಣಿಗೆ ಬರುತ್ತೆ. ಇದರಿಂದ ಏನಾಗುತ್ತೆ ಅಂದರೆ ಹುಳ ಆಗೋದಿಲ್ಲ. ಎಷ್ಟು ಮಾಂಸ ತಿಂದಿರುತ್ತೋ ಅಷ್ಟು ಮಾಂಸನೂ ಮತ್ತೆ ಬೆಳ್ಕೊಂಬರುತ್ತೆ. ಮೇಲ್ಗಡೆ ಚರ್ಮ ಬರುತ್ತೆ, ಗಲೀಜೆಲ್ಲ ಹೋಗುತ್ತೆ. ಇಷ್ಟು ಕೆಲಸ ಈ ಮುಲಾಮು ಕೆಲಸ ಮಾಡುತ್ತೆ ಸರ್. ಇದು ಪಂಚವಲ್ಕ ಚೂರ್ಣ ಅಂತೇಳಿ ಪ್ರತಿಯೊಂದು ಆಯುರ್ವೇದಿಕ್ ಕಾಲೇಜುಗಳಲ್ಲಿ, ಪ್ರತಿಯೊಂದು ಆಯುರ್ವೇದಿಕ್ ಅಂಗಡಿಗಳಲ್ಲಿ ಈ ಪಂಚವಲ್ಕ ಚೂರ್ಣ ಸಿಗುತ್ತೆ. ಈ ಪೌಡ್ರನ್ನ ತೊಗೊಬೇಕು. ತಗೊಂಡು 3 ಸ್ಪೂನ್ ಪೌಡ್ರು, 3 ಲೋಟ ನೀರು ಹಾಕ್ಬಿಟ್ಟು ಚೆನ್ನಾಗಿ ಕುದಿಸ್ಬೇಕು. 1 ಲೋಟ ಆಗಂಗೆ ಕುದಿಸ್ಬೇಕು. ಗಾಯಗಳು ಜಾಸ್ತಿ ಆಗಿದ್ದರೆ ಒಂದು ಟಬ್ ಮಾಡ್ಕೊಂಡು ಉಗುರು ಬೆಚ್ಚಗೆ ನೀರು ಮಾಡಿ ಒಂದು 5ರಿಂದ 10 ನಿಮಿಷ ಕಾಲುಗಳನ್ನ ಇಟ್ಬಿಟ್ಟು ನೀಟಾಗಿ ತೊಳಿಬೇಕು. ಇಲ್ಲ ಅಂದರೆ ಗಾಯ ಸ್ವಲ್ಪ ಕಡಿಮೆ ಇದ್ದರೆ ಸ್ಪ್ರೇ ಬಾಟ್ಲು ತೊಗೊಂಡು ಈ ಕಷಾಯದ ನೀರನ್ನ ಸ್ಪ್ರೇ ಬಾಟ್ಲಿಗೆ ಹಾಕಿ ಸ್ಪ್ರೇ ಮಾಡೋದ್ರಿಂದ ನೀಟಾಗಿ ಗಲೀಜು ಅಂಶ ಮತ್ತು ಏನೇ ಇದ್ರೂ ಕೀಟಾಣುಗಳಿದ್ರೂ ಇದರಿಂದ ಎಲ್ಲ ಕ್ಲೀನ್ ಆಗುತ್ತೆ. ಫಸ್ಟು ಕಷಾಯ ಮಾಡಿಕೊಂಡು ಸ್ಪ್ರೇ ಮಾಡಿಕೊಂಡು ನೀಟಾಗಿ ವಾಶ್ ಮಾಡೋದ್ರಿಂದ ಕೆಟ್ಟ ವಾಸನೆ ಬರಲ್ಲ. ಎಷ್ಟೇ ದುರ್ವಾಸನೆ ಬರ್ತಾ ಇರಲಿ, ಅದು ದುರ್ವಾಸನೆ ಅನ್ನೋದು ಒಂದು 7ರಿಂದ 10 ದಿವಸದೊಳಗಡೆ, ಬೇಡ ಒಂದು 15 ದಿವಸದೊಳಗಡೆ ವಾಸನೆ ಕಡಿಮೆ ಆಗುತ್ತೆ. ಎಲ್ಲರ ಜೊತೆನೂ ಬರಿಬೋದು, ಅವರು ಎಲ್ಲರ ಜೊತೆನೂ ಕೂತ್ಕೊಬೋದು, ಆರಾಮಾಗಿರ್ಬೋದು. ಇದು ಕರಿಹುಲಿ ಬೇರು ಅಂತೇಳಿ. ಈ ಬೇರಿನ ಚೂರ್ಣವನ್ನು, ಭಸ್ಮವನ್ನು ನಾವು ಆಯಿಂಟ್ಮೆಂಟ್ ಮಾಡಬೇಕಾದ್ರೆ ಇದನ್ನು ಉಪಯೋಗಿಸ್ಕೊತೀವಿ. ಇದನ್ನು ಉಪಯೋಗಿಸೋದ್ರಿಂದ ಹುಳ ಆಗೋದಿಲ್ಲ, ಕೆಟ್ಟ ವಾಸನೆಯೂ ಬರೋದಿಲ್ಲ. ಇದು ಅಮೃತ ಬಳ್ಳಿ ಅಂತೇಳಿ. ಈ ಅಮೃತ ಬಳ್ಳಿಯ ಬೇರಿನ ರಸವನ್ನು ನಾವು ಮುಲಾಮ್ ಮಾಡಬೇಕಾದ್ರೆ ಇದನ್ನು ಬಳಸ್ಕೊತೀವಿ ನಾವು. ಇದರಿಂದ ಏನು ಅಂದರೆ ಹುಳ ಆಗೋದಿಲ್ಲ ಮತ್ತು ವಾಸನೆ ಬರೋದಿಲ್ಲ. ಇದು ರಾಳ ಅಂತೇಳಿ. ನಾವು ಮುಲಾಮ್ ಮಾಡಬೇಕಾದ್ರೆ ಇದನ್ನು ಸಹ ನಾವು ಉಪಯೋಗ ಮಾಡ್ತೀವಿ. ಇದು ಮೇಣ. ಇದನ್ನು ಸಹ ನಾವು ಮುಲಾಮ್ ಮಾಡಬೇಕಾದ್ರೆ ಗ್ರಾಮ್ ಲೆಕ್ಕದಂಗೆ ನಾವು ಔಷಧಿಗೆ ಎಷ್ಟು ಪ್ರಮಾಣ ಬೇಕು ಅಷ್ಟು ಹಾಕ್ಕೊಂಡು
ನಾವು ಮುಲಾಮ್ ಮಾಡ್ತೀವಿ. ಇದು ಬ್ರಹ್ಮದಂಡೆ ಅಂತೇಳಿ, ಇದ್ರ ಬೇರಿನ ಚೂರ್ಣ ಕೂಡ ನಾವು ಮುಲಾಮ್ ಮಾಡಬೇಕಾದ್ರೆ ಬಳಸ್ಕೊತೀವಿ. ಈ ಬ್ರಹ್ಮದಂಡೆ ಬೇರನ್ನ ಬಳಸೋದ್ರಿಂದ ಒಳಗಡೆಯಿಂದ ಮಾಂಸಖಂಡಗಳು, ನರಸು ಇವೆಲ್ಲ ಮತ್ತೆ ಬೆಳವಣಿಗೆ ಬರ್ತವೆ. ಇದು ಎಳ್ಳೆಣ್ಣೆನ ನಾವು ಮುಲಾಮ್ ಮಾಡಬೇಕಾದ್ರೆ ಉಪಯೋಗಿಸ್ತೀವಿ. ಇದ್ರ ಜೊತೆಗೆ ನಾವು ದಾಗಡಿ ಬಳ್ಳಿಯ ಅಂಗರಸವನ್ನು ಉಪಯೋಗಿಸ್ತೀವಿ. ಅದು ಗ್ರಾಮ್ ಲೆಕ್ಕದಂಗೆ ಉಪಯೋಗಿಸ್ತೀವಿ. ಅದರಿಂದ ಗಾಯ ಬೇಗ ಬೆಳವಣಿಗೆ ಬರುತ್ತೆ. ಪ್ರತಿದಿನ ನಾವು ಬೆಳಗ್ಗೆ 6 ಗಂಟೆಯಿಂದ ಬೆಳಗ್ಗೆ 9:30 10 ಗಂಟೆವರೆಗೂ ಗ್ಯಾಂಗ್ರೀನಿಗೆ ಮನೆಯಲ್ಲೇ ಸಿದ್ಧ ಮಾಡಿರೋ ಔಷಧಿಯನ್ನು ಕೊಟ್ಟು ಗ್ಯಾಂಗ್ರೀನನ್ನು ವಾಸಿ ಮಾಡಿಕೊಡ್ತಾ ಇದ್ದೀವಿ. ನಮ್ಮಲ್ಲಿ ಬೇರೆ ಬೇರೆ ಊರುಗಳಿಂದ, ಹಳ್ಳಿಗಳಿಂದ ನಮ್ಮ ಹತ್ರ ಚಿಕಿತ್ಸೆ ತಗೊಳ್ಳೋದಕ್ಕೆ ಜನ ಬರ್ತಾ ಇದ್ದಾರೆ. ನಾನು ಬೆಳಗ್ಗೆ 6ರಿಂದ ಬೆಳಗ್ಗೆ 9:30 10 ಗಂಟೆವರೆಗೂ ಚಿಕಿತ್ಸೆ ಕೊಡ್ತಾ ಇದ್ದೀನಿ. ಕೆಲವೊಬ್ಬರಿಗೆ ಬೆರಳು ಕಟ್ಟಾಗಿರುತ್ತೆ, ಕೆಲವೊಬ್ಬರಿಗೆ ಕಾಲು ಕಟ್ಟಾಗಿರುತ್ತೆ, ಕೆಲವೊಬ್ಬರಿಗೆ ಇನ್ನೂ ಗ್ಯಾಂಗ್ರೀನ್ ಸ್ಟಾರ್ಟ್ ಆಗಿರುತ್ತೆ, ಕೆಲವೊಬ್ಬರಿಗೆ ಇನ್ನೂ ಗಾಯ 10 ವರ್ಷ 12 ವರ್ಷದಿಂದ ಗಾಯನೇ ಒಣಗಿರೋದಿಲ್ಲ. ಇಂಥ ಸಮಸ್ಯೆಯಿಂದ ನರಳ್ತಿರೋರು ನಮ್ಮ ಹತ್ರ ಬಂದು ಚಿಕಿತ್ಸೆ ತೊಗೊತಾ ಇದ್ದಾರೆ ಮತ್ತು ಒಳ್ಳೆಯ ರೀತಿಯಲ್ಲಿ ಅದು ಗಾಯಗಳು ಎಲ್ಲ ವಾಸಿ ಆಗ್ತಾ ಇದ್ದಾವೆ. ಈ ವಾಸಿ ಆಗ್ತಾ ಇರೋದ್ರಿಂದ ಜನ ನಮಗೆ ಮತ್ತೆ ಎಲ್ಲ ಕಡೆಯಿಂದನೂ ಕೇಳ್ಕೊಂಡು ನಮ್ಮ ಹತ್ರ ಬರ್ತಾ ಇದ್ದಾರೆ. ಫೋನಿನ ಮುಖಾಂತರನೂ ಕೇಳಿಕೊಂಡು ಯಾವಾಗ ಬರಬೇಕು ಏನು ಎತ್ತ ಎಲ್ಲ ಕೇಳಿಕೊಂಡು ಬರ್ತಾಯಿದ್ದಾರೆ. ರಾಜ್ಯದ ಮೂಲೆ ಮೂಲೆಯಲ್ಲಿರುವಂತಹ ಪಾರಂಪರಿಕ ವೈದ್ಯರನ್ನು ನಮ್ಮ ಆಯುಷ್ ಟಿವಿಯವರು ಗುರುತಿಸಿ ಅವ್ರ ಹತ್ರ ಬಂದು ಎಲ್ಲ ಬರೋಂತಹ ಪೇಷಂಟುಗಳನ್ನು ವೈದ್ಯರನ್ನು ಮಾತಾಡಿಸಿ ಅವ್ರಿಗೆಲ್ಲ ಬೇರೆ ಬೇರೆ ಪೇಷಂಟುಗಳಿಗೆ ಮಾಹಿತಿ ಕೊಡ್ತಾ ಇರುವಂತಹ ಈ ಆಯುಷ್ ಟಿವಿಯವರಿಗೆ ನನ್ನ ಧನ್ಯವಾದಗಳು. ಇನ್ನೂ ಬಹಳ ಕಡೆ ವೈದ್ಯರುಗಳು ಔಷಧಿ ಕೊಡ್ತಾ ಇದ್ದಾರೆ, ಆದರೆ ಅವರ ಪರಿಚಯ ಇನ್ನೂ ಜನಗಳಿಗೆ ಗೊತ್ತಿಲ್ಲ. ಈ ಪರಿಚಯ ಮಾಡಿಕೊಡುವಂತಹ ವ್ಯವಸ್ಥೆ ನಮ್ಮ ಆಯುಷ್ ಟಿವಿಯವರು ಇದನ್ನೆಲ್ಲ ಮಾಡಲಿ ಅಂತೇಳಿ ನಾನು ಭಾಳ ಕೇಳ್ಕೊತಾ ಇದ್ದೀನಿ. ಆದಷ್ಟು ಈ ಥರ ಎಲ್ಲ ಮಾಡೋದ್ರಿಂದ ಸಾಮಾನ್ಯ ಜನರಿಗೆ ಸಮಾಜ ಸೇವೆ ಮಾಡೋದಕ್ಕೂ ನಮಗೂ ಅವಕಾಶ ಮಾಡಿಕೊಟ್ಟಂಗಾಗುತ್ತೆ. ಇನ್ನು ಮುಂದೆ ಇದೇ ರೀತಿಯೇ ಎಲ್ಲ ವೈದ್ಯರನ್ನು ಗುರುತಿಸಿ ನೀವು ಆಯುಷ್ ಟಿವಿಯಿಂದ ಅವ್ರು ಏನೇನಕ್ಕೆ ಔಷಧಿ ಕೊಡ್ತಾರೆ, ಯಾವುದ್ರಲ್ಲಿ ಅವರು ರಿಸಲ್ಟ್ ತೊಗೊಂಡಿದ್ದಾರೆ ಎಲ್ಲ ರೋಗಿಗಳಿಂದ ತಿಳ್ಕೊಂಡು ಅವ್ರನ್ನ ನಿಮ್ಮ ಟಿ ವಿ ಮುಖಾಂತರ ಪರಿಚಯಿಸಬೇಕು ಅಂತೇಳಿ ನಾನು ಕೇಳ್ಕೊತೀನಿ. Click on the bell icon to watch our latest videos.